ಈ ಥರ ಇದ್ದಿದ್ದ ಗೋಡೆನ ಈ ಥರ ಮಾಡಿದ್ದೀವಿ. ಬರೀ ಡಿಸ್ಟಂಪರ್ನ ಬಳಸಿ ಅಂದರೆ ನೀವು ನಂಬ್ತೀರಾ? ಬರೀ ಸಿಂಗಲ್ ಕೋಟ್ ಡಿಸ್ಟಂಪರ್ಗೆ ಈ ಲೆವೆಲ್ಗೆ ಕಾಣ್ತಾ ಇದೆ. ಡಿಸ್ಟಂಪರ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್. ತುಂಬ ಜನ ಕಮೆಂಟ್ನಲ್ಲಿ ತಿಳಿಸಿದ್ರಿ, ಅಂದರೆ ಒಂದು ಡಿಸ್ಟಂಪರ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡಿ ಅಂತ. ಈ ಒಂದು ವಿಡಿಯೋದಲ್ಲಿ ಡಿಸ್ಟಂಪರ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ, ಬನ್ನಿ. ಪೇಂಟಿಂಗಲ್ಲಿ ಡಿಸ್ಟಂಪರು ಸ್ಟಾರ್ಟಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲೆಲ್ಲ ಸುಣ್ಣ ಹಚ್ತಾ ಇದ್ರು, ಅದಾದಮೇಲೆ ಡಿಸ್ಟಂಪರ್ ಸ್ಟಾರ್ಟ್ ಆಯಿತು, ಅದಾದಮೇಲೆ ಪೇಂಟ್ ಬಂದಿರೋದು. ಅದಕ್ಕೆ ಪೇಂಟಿಂಗಲ್ಲಿ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಅಂದರೆ ಇದು ಡಿಸ್ಟಂಪರ್. ಡಿಸ್ಟಂಪರು ಥಿಕ್ನೆಸ್ಸು ದಪ್ಪ ಇರೋದ್ರಿಂದ ಎಂಥ ಕಲೆ ಇದ್ರೂ ಒಂದೇ ಕೋಟ್ಗೆ ಮುಚ್ಕೊಂಡು ಹೋಗ್ಬಿಡುತ್ತೆ. ನೀವು 2 ಕೋಟ್ ಅಪ್ಲೈ ಮಾಡಿದ್ರೆ ಎಂಥ ದೊಡ್ಡ ದೊಡ್ಡ ಕಲೆಗಳಿದ್ರೂ ಕೂಡ ಅದು ಮುಚ್ಕೊಂಡು ಹೋಗ್ಬಿಡುತ್ತೆ. ಡಿಸ್ಟಂಪರ್ದು ಥಿಕ್ನೆಸ್ಸು ದಪ್ಪ ಇರೋದ್ರಿಂದ ಎಂಥ ಕಲೆ ಇದ್ರೂ ಒಂದೇ ಕೋಟ್ಗೆ ಮುಚ್ಕೊಂಡು ಹೋಗ್ಬಿಡುತ್ತೆ. ಇದೇ ಇದರದ್ದು ಡಿಸ್ಟಂಪರಿಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಗೋಡೆಯಿಂದ ನೀರು ಲೀಕಾಗಿ ಯಾವ ರೀತಿಯ ಕಲೆ ಆಗಿದೆ ಅಂತ. ಇದನ್ನ ಡಿಸ್ಟಂಪರ್ನ ಬಳಸಿ ಯಾವ ರೀತಿ ಪೇಂಟ್ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲೇದಾಗಿ ಅದನ್ನ ನೀಟಾಗಿ ಕೆರ್ಕೋಬೇಕು. ಕೆರ್ಕೊಂಡು ಕ್ರ್ಯಾಕ್ ಎಲ್ಲೇನಿದೆ ಅಲ್ಲಿ ಕ್ರ್ಯಾಕ್ ಸೀಲ್ ಅಥವಾ ಈ ಥರ ವಾಲ್ ಪುಟ್ಟಿನ ನೀವು ಬಳಸ್ಬೋದು. ಇಲ್ಲಿ ನಾವು POP ಮತ್ತು ವಾಲ್ ಪುಟ್ಟಿನ ಎರಡು ಮಿಕ್ಸ್ ಮಾಡಿ ಬಳಸ್ತಾ ಇದ್ದೀವಿ. ಅಂದರೆ POP ಡೈರೆಕ್ಟಾಗಿ ಹಾಕಿದರೆ ಬೇಗ ಆರ್ಬಿಡುತ್ತೆ, ಅದಕ್ಕೋಸ್ಕರನೇ ನಾವು ವಾಲ್ ಪುಟ್ಟಿ ಮತ್ತು POPನ ಹಾಕ್ತಾ ಇದ್ದೀವಿ. ಡೈರೆಕ್ಟಾಗಿ ನಾವು ವಾಲ್ ಪುಟ್ಟಿನೇ ಹಾಕಿದ್ರೆ ಬಿಗಿಯಾಗಿ ಹಿಡಿಯಂಗಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ POP ಪೌಡ್ರನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಕ್ರ್ಯಾಕ್ಗಳಿದೆ ಅಲ್ಲಲ್ಲಿ ನೀಟಾಗಿ ಅಪ್ಲೈ ಮಾಡಬೇಕು. ಕ್ರ್ಯಾಕ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಫಿಲ್ ಮಾಡಿ ಅದಾದಮೇಲೆ ಸ್ವಲ್ಪ ಅದು ಡ್ರೈ ಆಗೋಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಫಿಲ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಫಿಲ್ ಮಾಡೋದು ಅಂತ ನೀವು ನೋಡಿ. ಸಣ್ಣ ಪುಟ್ಟ ಕ್ರ್ಯಾಕ್ಗಳನ್ನ ಫಿಲ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಕ್ರ್ಯಾಕ್ಗಳಿದ್ರೂ ಇದನ್ನ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ರ್ಯಾಕ್ ಬಿಟ್ಟಿದೆ ಅಂತ. ಸಿಮೆಂಟೇ ಉದುರೋಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಅದಕ್ಕೂ ಕೂಡ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಕ್ರ್ಯಾಕ್ ಸೀಲ್ನ. ಗಟ್ಟಿಗೆ ಇದಕ್ಕೆ ದೊಡ್ಡ ದೊಡ್ಡ ಕ್ರ್ಯಾಕ್ ಇದ್ದರೆ 2 ಸರಿ ನೀವು ಅಪ್ಲೈ ಮಾಡಬೇಕು. ಎಷ್ಟು ಕರೆ ಆಗಿದೆ ಅಂತ ನೋಡಿ. ಡಿಸ್ಟಂಪರ್ಗೆ ಇದು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ನೀವು ನಂಬೋದೇ ಇಲ್ಲ, ಗೋಡೆ ಇದೇ ಥರ ಇತ್ತು ಅಂತ ನೀವು ನಂಬೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ ಗೋಡೆ. ನೋಡಿ, ಇಲ್ಲಿ ಸಣ್ಣ ಪುಟ್ಟ ಕ್ರ್ಯಾಕ್ಗಳನ್ನು ಫಿಲ್ ಮಾಡ್ತಾ ಇದ್ದೀವಿ. ನೋಡಿ, 1 ಕೋಟ್ ಆಲ್ರೆಡಿ ಎಲ್ಲ ಫಿಲ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಎಲ್ಲೆಲ್ಲಿ ಕ್ರ್ಯಾಕ್ಗಳಿದೆಯಲ್ಲ ಅಲ್ಲಿ ಒಳಗಡೆ ಜಾಸ್ತಿ ಹೋಗಿರುತ್ತೆ, ಅದಕ್ಕೆ ನೀವು 2 ಕೋಟ್ನ ಅಪ್ಲೈ ಮಾಡಬೇಕು, ಕ್ರ್ಯಾಕ್ ಸೀಲ್ ಅಥವಾ ವಾಲ್ ಪುಟ್ಟಿನ. ಇಲ್ಲಿ ನೋಡಿ, ಇಲ್ಲಿ ಡಿಸ್ಟಂಪರ್ನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಜನ ಕಮೆಂಟ್ ಮಾಡಿದ್ರಿ ಡಿಸ್ಟಂಪರ್ನ ಹಚ್ಚೋದು ಹೇಗೆ ಹೇಳ್ಕೊಡಿ ಅಂತ. ಈಗ ಸರಿಯಾಗಿ ನೋಡ್ಕೊಳ್ಳಿ, ಇದು ಡಿಸ್ಟಂಪರು. ಇದಕ್ಕೆ ನಾವು ಸ್ಟೇನರ್ ಹಾಕ್ತಾ ಇದ್ದೀವಿ. ಸ್ಟೇನರ್ ಹಾಕಿ ಮಿಕ್ಸ್ ಮಾಡಿ ಪಿಂಕ್ ಕಲರ್ ಮಾಡ್ತಾ ಇದ್ದೀವಿ. ನೋಡಿ, ಮೊದಲೇದಾಗಿ ಡಿಸ್ಟಂಪರು ಏನಿದೆಲ್ಲ ಡಿಸ್ಟಂಪರ್ನ ಒಂದು ಬಕೆಟ್ಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀಟಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದು ಮಾಡಬೇಕು. ನೋಡಿ, ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಏಕೆಂದರೆ ಇದು ಥಿಕ್ನೆಸ್ಸು ಗಟ್ಟಿ ಬರುತ್ತೆ. ಇದು ಲೀಟರ್ ಲೆಕ್ಕದಲ್ಲಿ ಬರಲ್ಲ, kg ಲೆಕ್ಕದಲ್ಲಿ ಬರುತ್ತೆ. ಇದು 20 kg ಬಕೆಟು ಇಲ್ಲಿ ನಾವು ಈಗ ಬಳಸ್ತಾ ಇದ್ದಿದ್ದು. ನೋಡಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ಟೇನರು ಮತ್ತು ಡಿಸ್ಟಂಪರ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರೋಲರು ಅಥವಾ ಬ್ರಷಿಂದ ನೀವು ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ ಗೋಡೆಗಳಿಗೆ ಅಪ್ಲೈ ಮಾಡಿ. 1 ಕೋಟ್ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗಿಬಿಟ್ಟು 2ನೇ ಕೋಟು ನೀವು ಅಪ್ಲೈ ಮಾಡಿ. ಏನಾದರೂ ಕರೆ ಏನಾದರೂ ಮುಚ್ಕೊಂಡಿದ್ದರೆ ನೀವು 1 ಕೋಟ್ನೇ ಅಪ್ಲೈ ಮಾಡಿದ್ರೆ ಸಾಕು ಅನಿಸುತ್ತೆ. ಕರೆ ಜಾಸ್ತಿ ಇದ್ದರೆ ನೀವು 2 ಕೋಟ್ನ ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಎಂಥ ಕಲೆ ಇದ್ರೂ 1 ಕೋಟ್ಗೆ ಮುಚ್ಕೊಂಡು ಹೋಗ್ಬಿಡುತ್ತೆ. ನಾನು ಆಗಲೇ ಹೇಳಿದಾಗೆ ಇದ್ರದ್ದು ಥಿಕ್ನೆಸ್ ದಪ್ಪ ಇರೋದ್ರಿಂದ 1 ಕೋಟ್ಗೆ ಮುಚ್ಕೊಂಡು ಹೋಗ್ಬಿಡುತ್ತೆ. ನೋಡಿಲಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನೀವೇ ಕಮೆಂಟ್ ಮಾಡಿ. ಹಾಗೆ ಪೇಂಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.
we meet once again.